ಸದಸ್ಯರು ಕರ್ನಾಟಕ ಸರ್ಕಾರ ಬೀದರ್ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಗೆ ಆಯ್ಕೆಯಾದ ಸದಸ್ಯರಿಗೆ ಈ ವೇದಿಕೆ ಮೇಲೆ ವಿಶೇಷ ಗೌರವ ಸನ್ಮಾನ ನಡೀತು. ಆ ಒಂದು ಸನ್ಮಾನಕ್ಕೆ ಪರವಾಗಿ ಒಂದೆರಡು ನುಡಿಗಳನ್ನು ಎಲ್ಲ ಸನ್ಮಾನಿತರು ನಮ್ಮೊಂದಿಗೆ ಹಂಚಿಕೊಳ್ತಾರೆ. ಒಂದು 2 ನಿಮಿಷ. ಮೊದಲನೇದಾಗಿ ಶರಣೆ ವೈಷ್ಣವಿ ಆರ್ ಪಾಟೀಲ್ ಅವರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಗಣ್ಯ ಅತಿಥಿಯರಿಗೂ ಮತ್ತು ನಮ್ಮ ಗುರುಗಳಿಗೂ ತುಂಬ ಧನ್ಯವಾದಗಳು. ನನಗೆ ಸ್ಟೇಜ್ಗೆ ನಂಗೆ ಆ್ಯಕ್ಚುಲಿ ನಾನು ಯಾವತ್ತೂ ಸ್ಪೀಚ್ ಮಾಡಲಿರಲಿಲ್ಲ. ಬಟ್ ನಮ್ಮ ಅಪ್ಪಾಜಿ ಹೇಳ್ತಿದ್ದಾರೆ, ಇಲ್ಲಿಂದ ಸ್ಟಾರ್ಟ್ ಮಾಡು ನೀನು, ಒಂದೆರಡಾದರೂ ಮಾತಾಡ ಅಂದರೆ ನಾನು ಬಂದಿದ್ದೀನಿ ಸ್ಟೇಜ್ ಮೇಲೆ ಮಾತಾಡೋಕ್ಕೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ನಾನು ತುಂಬ ಭಾಗ್ಯಶಾಲಿ ಇದ್ದೀನಿ. ಯಾಕಂದರೆ ಬೀದರ್ ಡಿಸ್ಟ್ರಿಕ್ಟ್ನಲ್ಲಿ ನಮ್ಮ ಶರಣರು ಇರೋದು ಜಾಗದಲ್ಲಿ, ನಮ್ಮ ಇಂಥ ಗುರುಗಳು ಇರೋ ಜಾಗದಲ್ಲಿ, ನಮ್ಮ ಬಸವಣ್ಣ ಹುಟ್ಟಿದ ನಾಡಿನಲ್ಲಿ ನಾನು ಇವಾಗ ಸಿಂಡಿಕೇಟ್ ಮೆಂಬರ್ ಆಗಿದ್ದೀನಿ ಅಂದರೆ ನಾನು ತುಂಬ ಭಾಗ್ಯಶಾಲಿ ಅಂದ್ಕೊಳ್ತೀನಿ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಮತ್ತು ನಮಗೆ ಏನಾನ ಉನ್ನತಿ ಮಾಡಬೇಕು, ಏನೇನು ಪ್ರೋಗ್ರೆಸ್ ಮಾಡಬೇಕು, ಏನೇನು ಡೆವಲಪ್ ಮಾಡಬೇಕು ನಮ್ಮ ಯೂನಿವರ್ಸಿಟಿಗೆ, ನಾವೆಲ್ಲ ನಮ್ಮದು 8 ಜನ ಸಿಂಡಿಕೇಟ್ ಮೆಂಬರು ಇವಾಗಲೇ ನನ್ನ ಜೊತೆ ಆಯ್ಕೆಯಾಗಿದೆ. ಇನ್ನು 5 ಮೆಂಬರ್ಸು ಮತ್ತು ಇನ್ನು ಗವರ್ನರ್ ಮೆಂಬರ್ಸು ಆಯ್ಕೆಯಾಗಿದ್ದಾರೆ. ನಾವೆಲ್ಲ ಕೂತ್ಕೊಂಡು ಏನೇನು ಮಾಡಬೇಕು ಅದೆಲ್ಲ ಪ್ರೋಗ್ರೆಸ್ ಮಾಡ್ತೀವಿ. ಇದೆಷ್ಟು ಮಾತು ಹೇಳಿ ನಾನು ಮುಗಿಸ್ಬಿಡ್ತೀನಿ. ಥ್ಯಾಂಕ್ ಯು ಸರ್. ಅದೇ ರೀತಿ ಶರಣ ಶಿವನಾಥ್ ಪಾಟೀಲ್ ಅವರು ನಮ್ಮೊಂದಿಗಿದ್ದಾರೆ. ಅವರು ಕೂಡ ಒಂದು ಸನ್ಮಾನಕ್ಕೆ ಪರವಾಗಿ ಒಂದೆರಡು ನುಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪೂಜ್ಯಲಿ ಶ್ರೀ ಲಿಂಗೈಕ್ಯ ಆಂಗಲ್ ಕುಮಾರ ಸ್ವಾಮಿ ಶಿವಯೋಗಿಗಳ 93ನೇ ಸ್ಮರಣೋತ್ಸವ ಹಾಗೂ 309ನೇ ಮಾಸಿಕ ಶರಣ ಸಂಗಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಪೂಜ್ಯರಾದಂಥ ಶತಾಯುಷಿಗಳಾದಂಥ ಮಾಗಾಚ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಹೃದಯ ರಂಗಮಧ್ಯದಲ್ಲಿ ನಿಲ್ಲಿಸಿ, ಇನ್ನೋರ್ವ ಗುರುಗಳಾದಂಥ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಬೇಕಾಗಿದ್ದಂತಹ ಶ್ರೀ ಗುರು ಬಸವಲಿಂಗ ಪಟ್ಟದೇವರನ್ನು ಸಹ ಹೃದಯ ಮಂದಿರದಲ್ಲಿ ನಡೆಸಿ, ಇಲ್ಲಿನ ಇನ್ನೋರ್ವ ಗುರುಗಳಾದಂಥ ನಗನಗೂತ ಚಕಚಕ ಎಲ್ಲ ಕಡೆ ಸುತ್ತಾಡುತ್ತಾ ಇಷ್ಟು ಸೂಕ್ಷ್ಮತೆಯಿಂದ ಯಾವುದೇ ತಪ್ಪಾಗಲಾರ್ದಂಗೆ, ಯಾರನ್ನು ಎಲ್ಲೂ ಒಂಚೂರು ಬಿಡಲಾರ್ದಂಗೆ ಅಚ್ಚುಕಟ್ಟಾಗಿ ನಾನು ನೋಡ್ತಾ ಇದ್ದೆ. ನೋಡ್ತಾ ನನಗೆ ತುಂಬ ಖುಷಿ ಆಗ್ತು. ಗುರು ಬಸವ ಪಟ್ಟದೇವರು ಹಾಗೂ ಇನ್ನೋರ್ವ ಶರಣರಾದಂಥ ಮುರುಘ ರಾಜೇಂದ್ರ ಸ್ವಾಮಿಗಳು, ಇನ್ನುಳಿದ ನನ್ನ ಸಿಂಡಿಕೇಟ್ ನನ್ನ ಸಹಭಾಗಿಗಳು, ಅನೇಕ ಈ ಸಮಾರಂಭದಲ್ಲಿ ಸನ್ಮಾನಿತರಾದಂಥ ನನ್ನ ಮಿತ್ರರು ಹಾಗೂ ಈ ಸಭೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಶರಣರಿಗೆ ನನ್ನಿಂದ ಶರಣಾರ್ಥಿ. ಈ ಹಾಂಗಲ್ ಕುಮಾರ್ ಸ್ವಾಮಿಗಳವರ ಅನುಭವ ಹೇಳುವಾಗ ಸ್ವಾಮಿಗಳು ಚೆನ್ನಾಗಿ ಹೇಳಿದರು. 800 ವರ್ಷಗಳ ಹಿಂದೆ ಆದಂಥ ಕ್ರಾಂತಿ, ಬಸವಣ್ಣವರು ತಂದಂಥ ಕ್ರಾಂತಿಯನ್ನು, ಸಮಾನತೆಯ ಕ್ರಾಂತಿಯನ್ನು, ಸಮಾಜದಲ್ಲಿ ಸಮಾನತೆಯ ಕ್ರಾಂತಿಯನ್ನು ಹುಟ್ಟಿ ಹಾಕಿ ಮಧ್ಯದಲ್ಲಿ ಅದನ್ನು ಅಳಿದು ಹೋಗುವ ಸಮಯ ಬಂದಾಗ ಹಾಂಗಲ್ ಕುಮಾರ ಸ್ವಾಮಿಗಳಂಥವರು ಜನ್ಮ ತಾಳಿ ಮತ್ತೆ ಆ 800 ವರ್ಷಗಳಲ್ಲಿದ್ದಂಥ ಕ್ರಾಂತಿಕಾರಿ ವಿಷಯಗಳನ್ನು, ಸಮಾನತೆ, ಸಮಾಜದಲ್ಲಿ ಎಲ್ಲರಿಗೂ ಸಮಾನತೆ, ಭೇದ ಭಾವ ಯಾವುದು ಇರಬಾರ್ದು ಅಂತೇಳಿ ಹಾಂಗಲ್ ಕುಮಾರ ಸ್ವಾಮಿಗಳನ್ನು ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡಿ ಅನೇಕ ತನ್ನ ಶಿಷ್ಯರನ್ನು ಹುಟ್ಟಿ ಹಾಕಿ ಅದನ್ನು ಪ್ರಚಾರ ಮಾಡಲು ಬಿಟ್ಟಿದ್ದರು. ಅವರು ಇನ್ನೊಂದು ವಿಷಯನೂ ಮಾಡಿದರು. ನನಗೆ ನೆನಪಿದ್ದ ಪ್ರಕಾರ ವೀರಶೈವ ಲಿಂಗಾಯತ ಹುಟ್ಟು ಹಾಕಿ ಮೊದಲಿಡುವುದು ಇರ್ಬೋದು ಪ್ರಚಾರಕ್ಕಾಗಿ. ಇವತ್ತಿನ ದಿವಸ ವೀರಶೈವ ಲಿಂಗಾಯತ ಏನಾದರೂ ಪ್ರಚಾರದಲ್ಲಿ ಇದೆ
ಅಂಥೇಳಿ ಅದಕ್ಕೆ ಮೂಲಭೂತ ಕಾರಣರಾದಂಥ ಹಾನಗಲ್ ಕುಮಾರಸ್ವಾಮಿಗಳು ಅಂತೇಳಿ ನಾನು ಈ ವೇದಿಕೆಯಿಂದ ಹೇಳಿ ಬಯಸ್ತಾ ಇದ್ದೇನೆ. ಅಂಥವರ ಕೆಳಗಡೆ ಶಿಷ್ಯರಾಗಿ ನಡೆದಾಡುವ ದೇವರೆಂದೇ ಈ ನಮ್ಮ ಭಾಗದಲ್ಲಿ ಖ್ಯಾತಿಯಾದಂಥ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖ್ಯಾತಿಯಾದಂಥ ಮಗಜ ಚನ್ನಬಸವ ಪಟ್ಟದೇವರ ಅವರು ಶಿಷ್ಯರಾಗಿ ನಮ್ಮ ಭಾಲ್ಕಿ ಪಟ್ಟಣಕ್ಕೆ ಬಂದಾಗ ಈ ಭಾಲ್ಕಿ ಪಟ್ಟಣದ ಒಂದು ಏನು ವಾತಾವರಣ ಇದೆ ಇದು ಶರಣರ ವಾತಾವರಣ ಆಗೋಗುತ್ತೆ. ಮೊದಲೇ 800 ವರ್ಷ ಕೆಳಗಡೆ ಶರಣರ ನಾಡೇ ಇದೆ, ಆದರೂ ಅದಕ್ಕೆ ಪುನರುಜ್ಜೀವನ ಕೊಟ್ಟಂಥ ಮಗಜ ಚನ್ನಬಸವ ಪಟ್ಟದೇವರನ್ನು ನಾವಿಲ್ಲೆಲ್ಲರೂ ನೆನೆಸಬೇಕಾಗತ್ತೆ. ಯಾವ ಥರ ಇದೆ ನೋಡಿ, ಬೇಸಿಗೆ ದಿನ ಇದೆ ಆದರೆ ತಂಪಾದ ವಾತಾವರಣ ಈ ಮಠದಲ್ಲಿ ತಂಪಾದ ವಾತಾವರಣ. ನಾವೆಲ್ಲರೂ ಕೂತ್ಕೊಂಡಿದ್ದೀವಿ, ಒಂದ್ಸಲ ನಾವು ಈ ಥರ ಗಾಳಿ ಉಟ್ಕೊಂಡಿದ್ದೀವಿ ಅಂದರೆ ತಂಪಾದ ವಾತಾವರಣ. ಇದಕ್ಕೆ ಆಶೀರ್ವಾದ ಶತಮಾನೋತ್ಸವ ಆದಂಥ ಋಷಿಗಳಾದಂಥ ನಡೆದಾಡೋ ದೇವರಂಥ ಚನ್ನಬಸವ ಪಟ್ಟದೇವರು ಅಂತ ಹೇಳ್ತಾರೆ. ಅದಕ್ಕೆ ಇವತ್ತಿನ ದಿವಸ ನಮ್ಮನ್ನು ನಾನು ಮೊಟ್ಟ ಮೊದಲಿಗೆ ಪ್ರೊಫೆಸರ್ ಆಗಿ ಅಕ್ಕಮಹಾದೇವಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನನ್ನ ಸೌಭಾಗ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಆಶೀರ್ವಾದದಲ್ಲಿ ನಾನು ನನ್ನ ಪ್ರೊಫೆಷನನ್ನು ಸ್ಟಾರ್ಟ್ ಮಾಡಿ ಶುರು ಮಾಡಿದ್ದು. ತದನಂತರ ಬಸವಲಿಂಗ ಪಟ್ಟದೇವರ ಆಶೀರ್ವಾದದಿಂದ ನಾನು ಮುನ್ನಡೆದದ್ದು. ಆ ಸಂಸ್ಥೆಯಲ್ಲಿ ನಾನು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಉಪಪ್ರಾಚಾರ್ಯರಾದೆ. ಪ್ರಾಚಾರ್ಯರಾಗಿ ನನ್ನ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದೆ. ನಿವೃತ್ತಿ ಹೊಂದು 5 ವರ್ಷ ಆದ ನಂತರ ಮನೆಯಲ್ಲಿದ್ದಾಗ ಒಂದು ದಿವಸ ಮುಂಜಾನೆ ನನ್ನ ಫೋನ್ ಮಾಡಿ ನಮ್ಮ ಮೇಲೆ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಫೋನ್ ಮಾಡಿ, ನಿನ್ನನ್ನು ಬೀದರ್ ವಿಶ್ವವಿದ್ಯಾಲಯಕ್ಕೆ ನೇಮಕ ಮಾಡಲಾಗಿದೆ, ಇನ್ನು ಸರ್ವಿಸ್ ಬೇಕು, ನೀವು ಅಲ್ಲಿ ಆ ಬೀದರ್ ವಿಶ್ವವಿದ್ಯಾಲಯದಲ್ಲಿ ನಿಮ್ಮ ಕಾರ್ಯಪ್ರವೃತ್ತರಾಗಿ ಅಂತೇಳಿ ನಾನು ಆದೇಶ ಕೊಟ್ಟಿದ್ದು. ನಾನಿದು ಯಾಕೆ ಇಲ್ಲಿ ನೆನೆಸ್ತಿದ್ದೇನೆ, ನಾವು ಮಾಡಿದಂಥ ಸೇವೆ, ನಾವು ಮಾಡಿದಂಥ ನಿಷ್ಠೆ ಸೇವೆ, ಪ್ರಾಮಾಣಿಕತೆ ಸೇವೆ, ಆ ಸೇವೆ ಪ್ರಾಮಾಣಿಕ ಸೇವೆಯಿಂದ ನಾವು ಗಳಿಸಿಕೊಂಡಂಥದ್ದು ವಿಶ್ವಾಸ ಏನಿದೆ ಅದು ನಾವು ಸಾಯುವವರೆಗೂ ಅದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ವಿಶ್ವಾಸ ಇರಬೇಕು, ಗುರುಗಳ ಬಗ್ಗೆ ವಿಶ್ವಾಸ ಇರಬೇಕು. ನಾವು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೇವೆ ಆ ಸಂಸ್ಥೆ ಬಗ್ಗೆ ನಮಗೆ ಭಕ್ತಿ ಇರಬೇಕು, ಅದು ನಮ್ಮ ಮನೆ ಸಂಸ್ಥೆ ಅಂತ ಇರಬೇಕು. ಅಂದಾಗ ಮಾತ್ರ ನಮಗೆ ಇಂಥವು ಅವಕಾಶಗಳನ್ನು ಮನೆಯಲ್ಲಿ ಕೂತ್ಕೊಂಡ್ರು ಬರ್ತಕ್ಕಂಥ ನಾನು ಇವತ್ತಿಗೆ ಮತ್ತು ಹೇಳಿ ಬಯಸ್ತಾ ಇದ್ದೇನೆ. ಇದು ನಮ್ಮ ಸೌಭಾಗ್ಯ. ಇವತ್ತಿನ ದಿವಸ ನಡೆದಾಡುವ ದೇವರ ಜಗದಲ್ಲಿ ನಮ್ಮನ್ನು ಕರೆಸಿ ಇವತ್ತಿನ ದಿವಸ ಸನ್ಮಾನಿತ ಮಾಡಿದಕ್ಕಾಗಿ ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಿಗಾಗಿದೆ. ಯಾವ ಥರ ಜವಾಬ್ದಾರಿ ಹೆಚ್ಚಿಗಾಗಿದೆ ಅಂದರೆ, ಬೀದರ್ ವಿಶ್ವವಿದ್ಯಾಲಯ ಹುಟ್ಟು ಜನನ ತಾಳಿ 2 ವರ್ಷ ಆಗ್ತದೆ. 2 ವರ್ಷ ಮಗು ಹೋಗಿಲ್ಲ. ಆ ಮಗುವಿಗೆ ಜೋಪಾನ ಮಾಡಿ ಒಂದು ಹೆಮ್ಮರವಾಗಿ ಬೆಳೆಸಬೇಕಾಗಿದ್ರೆ ಇದೇನು ಅಡಿಪಾಯ ಹಾಕಿದ್ದಲ್ಲ, ಈ ಅಡಿಪಾಯದಲ್ಲಿ ನಮ್ಮ ಬಹಳ ಮಹತ್ವವಾದ ಕಾರ್ಯ ಇದೆ. ಇದಕ್ಕೆ ನಮ್ಮನ್ನು ಶಕ್ತಿಯಾಗಿ ಬೆನ್ನೆಲುಬಾಗಿ ನಿಂತಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಹೇಳಿದರು, ನಾವು ಹೇಳಿದ್ರೆ ಸರ್ ಅದು ಏನೋ ಮಗು ಇದೆ ಅಂತದೆಲ್ಲ ಆಗ್ತದ್ರಿ, ನಾವು ಏನು ಮಾಡಬೇಕು, ದುಡ್ಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ವೈಸ್ ಚಾನ್ಸಲರ್ ಅಂದಾಗ, ಅದೆಲ್ಲ ಬಿಡಿ, ಹೆದರಬೇಡಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಹೋಗಿ ನಾನು ಬೆನ್ನಿಗಿದ್ದಂತ ಹೇಳಿ ಕಳಿಸಿದ್ರೆ ಅವರಿಗೂ ಸಹ ವೇದಿ ಮುಖ ನಾವು ನೆನಪಿಸ್ತೀವಿ. ಸೊ ಹೆಚ್ಚಿನ ಸಮಯ ತಗೊಳ್ಳಾರ್ದೇನೆ ಇವತ್ತಿನ ದಿವಸ ನಮ್ಮಲ್ಲಿ ಕರೆದು ನಮ್ಮನ್ನು ಸನ್ಮಾನ ಮಾಡಿ ಇನ್ನೊಂದು ನಮ್ಮ ಮೇಲೆ ಜವಾಬ್ದಾರಿ ಹಾಕಿ ನಮ್ಮನ್ನು ವಿಶ್ವಾಸ ಇಟ್ಟು ಮುಂದೆ ಬೀದರ್ ವಿಶ್ವವಿದ್ಯಾಲಯಕ್ಕೆ ನಮ್ಮಲ್ಲಿ ಏನು ಆಗ್ತದೆ ಸಹಕಾರ ಅದನ್ನು ನಾವು ತುಂಬ ಮನಸ್ಸಿನಿಂದ ಕೊಡಲು ಇಚ್ಛಿಸಿ ಈ ವೇದಿಕೆ ಮೂಲಕ ಮತ್ತೊಂದು ಸಲ ತಮ್ಮೆಲ್ಲರನ್ನು ಅಭಿನಂದನೆ ಸಲ್ಲಿಸಿ, ವಿಶೇಷವಾಗಿ ಗುರುಲಿಂಗ ಪಟ್ಟದೇವರನ್ನು ನಾನು ನೆನೆಸಿ ಅವರನ್ನು ಪಾದಕ್ಕೆ ಅರ್ಪಣೆ ಮಾಡಿ ನಾನು ನೋಡಿದೆ ಇವತ್ತಿನ ದಿವಸ ಮುಂದೆ ನಮ್ಮ ಮಠದ ದೊಡ್ಡ ಭವಿಷ್ಯ ಇದೆ ಅಂತ ನಾನು ಅನಿಸ್ತಾ ಇದ್ದೀನಿ. ಇಷ್ಟೇ ಅಲ್ಲ, ಇದು ಈಗಂತೂ ನಮ್ಮದು ಇಡೀ ರಾಜ್ಯದಲ್ಲೇ ನಾವು ಒಂದೀಗ ಪ್ರಚಾರದಲ್ಲಿ ಬಂದುಬಿಟ್ಟಿದ್ದೆವು. ಎಲ್ಲೇ ನಮ್ಮ ಇದು ನಮ್ಮ ಸಂಸ್ಥೆ ಬಗ್ಗೆ ಮಾತು ಬಂದಾಗ ನಮಗೆ ಹೆಮ್ಮೆ ಅನ್ನಿಸ್ತೆ. ಹೆಮ್ಮರವಾಗಿ ಬೆಳೆದಿದೆ, ಇನ್ನೂ ದೊಡ್ಡ ಹೆಮ್ಮರವಾಗಿ ಬೆಳಿಬೇಕು. ಇಡೀ ದೇಶದಲ್ಲಿ ನಮ್ಮ ಹೆಸರು ಪ್ರಚಾರ ಆಗಬೇಕಾದ್ರೆ ಅದಕ್ಕೊಂದು ಇವತ್ತಿನ ಇವರು ಲವಲವಿಕೆಯನ್ನು ಕಂಡಾಗ ನನಗೆ ವಿಶ್ವಾಸ ಇದೆ. ಈ ನಮ್ಮ ಸಂಸ್ಥೆ ಇದೇನು ನಮ್ಮ ಗುರು ಬಸವಲಿಂಗ ಇದು ನಮ್ಮ ಹಿರಿಮಠ ಸಂಸ್ಥಾನ ಬಾಲಿಕೆ ಏನಿದೆ ಇಡೀ ದೇಶ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಹೆಸರು ಮಾಡ್ತದ, ಅದು ಸ್ಪೆಷಲಿ ಎಜುಕೇಷನ್ ಲೈನಲ್ಲಿ ಅಂತೇಳಿ ನಾನು ವಿಶ್ವಾಸ ಇಟ್ಕೊಂಡು ಇವತ್ತು ನಮ್ಮನ್ನು ಕರೆದು ಸನ್ಮಾನಿತ ಮಾಡಿಸಲು ತಮ್ಮೆಲ್ಲರನ್ನು ಇನ್ನೊಂದು ಸಲ ವಂದಿಸಿ ಒಂದೆರಡು ಮಾತು ಮುಗಿಸಿದೆ. ಸನ್ಮಾನಕ್ಕೆ ಪರವಾಗಿ ಇನ್ನೋರ್ವ ಶರಣ ಸಚಿನ್ ಮಲ್ಕಾಪುರ್ ಅವರು ತಮ್ಮ ಒಂದೆರಡು ನುಡಿಗಳನ್ನು
ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ಭಾಲ್ಕಿ ಹಿರೇಮಠ್ ಸಂಸ್ಥಾನ ವತಿಯಿಂದ ಪೂಜ್ಯ ಶ್ರೀ ಲಿಂಗೈಕ್ಯ ಹನಗಲ್ ಕುಮಾರ್ ಶಿವಯೋಗಿಗಳ 93ನೇ ಶರಣೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತು ಚನ್ನಬಸವ ಆಶ್ರಮದ ಭಾಲ್ಕಿಯಲ್ಲಿ ನೆರವೇರಿಸಿರುವ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನಡೆದಾಡುವ ದೇವರು ಇವತ್ತು ಹೃದಯದಲ್ಲಿ ಚನ್ನಬಸವ ಪಟ್ಟದೇವರು ನೆನೆಸುತ್ತಾ ಅದೇ ರೀತಿ ಇವತ್ತು ದಿವ್ಯ ಸಾನ್ನಿಧ್ಯ ವಹಿಸಬೇಕಾಗಿತ್ತು. ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಪಾದಕ್ಕೆ ನಮಸ್ಕರಿಸುತ್ತಾ ಅದೇ ರೀತಿ ನಮ್ಮ ಭಾಲ್ಕಿ ಹಿರೇಮಠನ ಸಂಸ್ಥಾಪನಾ ಅಧ್ಯಕ್ಷರು ಪರಮ ಪೂಜ್ಯ ಶ್ರೀ ಗುರು ಬಸವ ಪಟ್ಟದೇವರು ನಮ್ಮೆಲ್ಲರ ಒಂದು ಭಾಗ್ಯ. ಇವತ್ತು ನಮಗೆ ಇಲ್ಲಿ ಹಿರೇಮಠ ಸಂಸ್ಥಾನ ವತಿಯಿಂದ ಸನ್ಮಾನ ಮಾಡಿಕೊಂಡಿದ್ದಾರೆ. ಹಾಗೂ ನಾನು ಗುರು ಬಸವ ಪಟ್ಟದೇವರ ಪಾದಗಳಿಗೆ ನಮಸ್ಕರಿಸುತ್ತಾ ಅದೇ ರೀತಿ ಇನ್ನೊಬ್ಬರು ಗುರುಗಳಾಗಿರುವಂತಹ ಎಲ್ಲ ಪೂಜ್ಯರುಗಳಿಗೆ ಪಾದಗಳಿಗೆ ವಂದನೆ ಸಲ್ಲಿಸುತ್ತಾ ಹಾಗೂ ಈ ವೇದಿಕೆ ಮೇಲೆ ನಮ್ಮ ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರುಗಳು ಹಾಗೂ ಈ ವೇದಿಕೆಯಲ್ಲ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ ಸನ್ಮಾನಿತರಿಗೂ ಸ್ವಾಗತವನ್ನು ಕೋರುತ್ತಾ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದೆ, ತಾವೆಲ್ಲರಿಗೂ ಶರಣಾರ್ಥಿಗಳು. ಇವತ್ತು ನಮ್ಮ ಬೀದರ್ ಜಿಲ್ಲೆಯ ಇವತ್ತೇನು ನಮ್ಮ ಭಾಲ್ಕಿ ಹಿರೇಮಠ ಸಂಸ್ಥಾನ ಇವತ್ತು ವಿವಿಧ ಕ್ಷೇತ್ರದಲ್ಲಿ ಹಾಗೂ ನಮ್ಮ ಸಿಂಡಿಕೇಟ್ ಸದಸ್ಯರನ್ನಾಗಿ ಕರ್ನಾಟಕ ಸರ್ಕಾರ 7ನೇ ತಾರೀಕಿಗೆ ನಮಗೆ ಆಯ್ಕೆ ಮಾಡಿತ್ತು. ಈ ಹಿರೇಮಠ ಸಂಸ್ಥಾನದ ವತಿಯಿಂದ ನಮಗೆ ಸನ್ಮಾನ ಕಾರ್ಯಕ್ರಮ ಅಪ್ಪರು ಗುರು ಬಸಪ್ಪ ಪಟ್ಟದೇವರು ನಮ್ಮನ್ನು ಇವತ್ತು ಕರೆಸಿ ಸನ್ಮಾನ ಮಾಡಿದ್ದಾರೆ. ಈ ಹಿರೇಮಠ ಭಾಲ್ಕಿಯ ಒಂದು ಮಠಕ್ಕೆ ನಾವು ಬಂದು ಇವತ್ತು ಸನ್ಮಾನ ಮಾಡ್ಕೊತೀವಿ. ನಮ್ಮದು 7 ಜನ್ಮದ ಪುಣ್ಯ ಅನ್ನಿಸ್ತಾ ಇದೆ. ಇವತ್ತು ನನಗೆ ಬೀದರ್ ಶರಣರ ನಾಡು ಒಂದು ವಿಶ್ವವಿದ್ಯಾಲಯ ಬೀದರ್ ವಿಶ್ವವಿದ್ಯಾಲಯದಲ್ಲಿ ನನ್ನನ್ನು ಇವತ್ತು ಕರ್ನಾಟಕ ಸರ್ಕಾರ ವತಿಯಿಂದ ಏನು ಸಿಂಡಿಕೇಟ್ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಇವತ್ತು ಬೀದರ್ ವಿಶ್ವವಿದ್ಯಾಲಯ ಮಹಾವಿದ್ಯಾಲಯ ಕೂಡ 2 ವರ್ಷಗಳ ಈಗಾಗಲೇ ಸರ್ ಹೇಳಿದೆ 2 ವರ್ಷ ಕಾಲ ಅದು ಒಂದು ಅದು ವಿಶ್ವವಿದ್ಯಾಲಯ ಹುಟ್ಟುಕೊಂಡಿದೆ. ಇವತ್ತು ಆ ವಿಶ್ವವಿದ್ಯಾಲಯ ಸುಮಾರು ಒಳ್ಳೆ ಪ್ರಜೆಗಳಿಗೆ ಒಳ್ಳೆ ವಿದ್ಯಾವಂತರಿಗೆ ಇವತ್ತು ನಮ್ಮ ದೇಶಕ್ಕೆ ಕೊಡುಗೆಯಾಗಿ ಕೊಡುತ್ತಿರುವಂಥ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ನನಗೆ ಬೀದರ್ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯರಾಗಿ ಆಯ್ಕೆ ಮಾಡಿದ್ದಕ್ಕೆ ಇವತ್ತು 7 ಜನ್ಮದ ಪುಣ್ಯ ಪಡೆದಿರಬೇಕು ಅನಿಸುತ್ತೆ ನನಗೆ. ಇವತ್ತು ಈ ಯೂನಿವರ್ಸಿಟಿ ಸಿಂಡಿಕೇಟ್ ಸದಸ್ಯರನ್ನಾಗಲು ಕಾರಣ ನಮ್ಮ ಭಾಲ್ಕಿ ಜನಪ್ರಿಯ ಶಾಸಕರು ಹಾಗೂ ಅರಣ್ಯ ಪರಿಸರ ಸಚಿವರಂತ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬ್ರು, ಅದೇ ರೀತಿ ನನ್ನ ಆತ್ಮೀಯರು ಬೀದರ್ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರ ಆದಂಥ ಸಾಗರ್ ಖಂಡ್ರೆ ಅಣ್ಣವರು ನನಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಬೇಡ ಇದೆ, ಬೀದರ್ ವಿಶ್ವವಿದ್ಯಾಲಯನ ನಮ್ಮ ಶರಣರ ನಾಡಿನಲ್ಲಿ ನೀವು ಈ ಸಿಂಡಿಕೇಟ್ ಸದಸ್ಯರಾಗಲೇಬೇಕಂತ ಹೇಳಿ ನನಗೆ ಒಂದು ಧೈರ್ಯ ತುಂಬಿ ಇದಕ್ಕೊಂದು ಸಿಂಡಿಕೇಟ್ ಸದಸ್ಯರ ಮಾಡಿದ್ದಕ್ಕೆ ಅವರಿಗೆ ತುಂಬ ಹೃದಯ ಧನ್ಯವಾದವನ್ನು ತಿಳಿಸುತ್ತೇನೆ. ಇವತ್ತು ಭಾಲ್ಕಿ ಹಿರೇಮಠ ಸಂಸ್ಥಾನ ಇವತ್ತು ನಮ್ಮ ಕರ್ನಾಟಕದ ಒಂದು ಪಾರಂಪರಿಕ ಒಂದು ಸಂಸ್ಥೆ ಆಗಿದೆ. ಇವತ್ತು ತನ್ನದೇ ಆದಂಥ ಶಿಕ್ಷಣ ಆಗಿರ್ಬೋದು ವಿವಿಧ ಕ್ಷೇತ್ರಗಳಲ್ಲಿ ಹಿರೇಮಠ ಸಂಸ್ಥಾನ ಇವತ್ತು ದೇಶ ಹಾಗೂ ವಿದೇಶಗಳಲ್ಲಿ ಇವತ್ತು ಇಲ್ಲಿನ ವಿದ್ಯಾರ್ಥಿಗಳು ಶಿಕ್ಷಣ ಪಡೆದು ಡಾಕ್ಟರ್, ಇಂಜಿನಿಯರ್ ತನ್ನ ಗ್ರಾಮಾಂತರ ಪ್ರದೇಶಗಳಿಗೆ ಅತ್ಯಂತ ಹೆಚ್ಚಿಗೆ ಒತ್ತು ಕೊಟ್ಟು ಇವತ್ತು ಭಾಲ್ಕಿ ಹಿರೇಮಠ ಸಂಸ್ಥೆ ಶಿಕ್ಷಣದಲ್ಲಿ ಇವತ್ತು ನಾವು ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, IAS, KAS ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಎಲ್ಲಿಂದ ವಿದ್ಯಾರ್ಥಿಗಳಂದರೆ ಭಾಲ್ಕಿ ಹಿರೇಮಠದಲ್ಲಿ ನಾವು ಸಂಸ್ಥಾನದಲ್ಲಿ ಶಿಕ್ಷಣ ಪಡಿತಿದ್ದೇವೆ ಅಂತ ಹೇಳಿದರೆ ಇವತ್ತು ಅಪ್ಪರ ಒಂದು ದರ್ಶನ, ಅಪ್ಪರ ಒಂದು ಅವರ ಒಂದು ಶಿಕ್ಷಣ ಸಂಸ್ಥೆ ಇವತ್ತು ಮಾರದಂಥ ಈ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚಿಗೆ ಮಟ್ಟದಲ್ಲಿ ನಮ್ಮ ಭಾಲ್ಕಿ ಹಿರೇಮಠ ಸಂಸ್ಥಾನ ಬೆಳೀತಾ ಇದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಗುರು ಬಸಪ್ಪ ಪಟ್ಟದೇವರು ನಮಗೆ ಇವತ್ತು ನಮ್ಮಂಥ ಯುವಕರಿಗೆ, ನಮ್ಮಂಥ ಎಲ್ಲ ಒಂದು ರಾಜಕಾರಣಿಗಳಿಗೆ, ಸಮಾಜ ಸೇವಕರಿಗೆ ಗುರು ಬಸಪ್ಪ ಪಟ್ಟದೇವರು ಕೇವಲ ಒಂದು ಜಾತಿಗೆ ಸೀಮಿತ ಇರುವಲ್ಲ ಮಠ ಇಲ್ಲ, ಅದು ಸರ್ವ ಜನಾಂಗಕ್ಕೆ ಕೊಂಡೋಗುವಂಥ ಏಕೈಕ ಮಠ ಭಾಲ್ಕಿಯಲ್ಲಿದೆ, ಅದೇ ಹಿರೇಮಠ ಅಂತ ನಾನು ಹೇಳಕ್ಕೆ ಹೆಮ್ಮೆಯಿಂದ ಪಡುತ್ತೇನೆ. ಇವತ್ತು ಗುರು ಬಸಪ್ಪ ಪಟ್ಟದೇವರು ಇವತ್ತು ನಮ್ಮ ಅತ್ಯಂತ ಹೆಚ್ಚು ಅವರು ಗ್ರಾಮಾಂತರ ಪ್ರದೇಶದ ಬಂದು ಇವತ್ತು ಮಠದಲ್ಲಿ ಪೀಠಾಧಿಪತಿಗಳಾಗಿ ಇವತ್ತಿನ ದಿವಸದಲ್ಲಿ ನಾವು ರಿಸಲ್ಟ್ ನೋಡ್ಬೋದು. ಹಿರೇಮಠ ಸಂಸ್ಥಾನ ಬೀದರ್ನಲ್ಲಿ ಅತ್ಯಂತ ಹೆಚ್ಚಿನ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಇರ್ಬೋದು, IIT ಆಗಿರ್ಬೋದು, ಯಾವುದೇ ಒಂದು PUC ಆಗಿರ್ಬೋದು, SLC ಆಗಿರ್ಬೋದು,
ಒಂದು ವಿದ್ಯಾರ್ಥಿಗಳ ಒಂದು ಫಲಿತಾಂಶ ಹೆಚ್ಚು ಇವರು ಅಪ್ಪರು ಬಂದ ಮೇಲೆ ಹೆಚ್ಚಿಗೆ ಒಂದು ವಿದ್ಯಾರ್ಥಿಗಳು ಅತಿ ಹೆಚ್ಚು ಗ್ರಾಮಾಂತರ ಪ್ರದೇಶಗಳಿಂದ ಹೊರಬಂದು ಇವತ್ತು ನಮ್ಮ ದೇಶದಲ್ಲಿ IIT ವಿವಿಧ ಕ್ಷೇತ್ರದಲ್ಲಿ ಮುಂದೆ ಹೋಗ್ತಿದ್ದಾರೆ. ಇವತ್ತು ಗುರುಬಸಪ್ಪ ಪಟ್ಟದೇವರ ಆಶೀರ್ವಾದದಿಂದ ನಮ್ಮ ಬೀದರ್ ಜಿಲ್ಲೆಯ ಇನ್ನೂ ಅತ್ಯಂತ ಹೆಚ್ಚಿಗೆ ವಿದ್ಯಾರ್ಥಿಗಳು ಅವರ ಆಶೀರ್ವಾದದೊಂದಿಗೆ ಇನ್ನು ಹೆಚ್ಚಿಗೆ ಒಳ್ಳೆ ಉನ್ನತ ಅಧಿಕಾರಿಗಳು, ಒಳ್ಳೆ ರಾಜಕಾರಣಿಗಳು, ಒಳ್ಳೆ ಸಮಾಜ ಸೇವಕರು ಅಂತ ಹೇಳಿ ಅವರು ಒಂದು ಹುಟ್ಟು ಹಾಕುತ್ತಿದ್ದಾರೆ. ಈ ಹಿರೇಮಠ್ ಸಂಸ್ಥಾನಕ್ಕೆ ನಾವೆಲ್ಲರೂ ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಂಬಲವಾಗಿ ಅಪ್ಪರ ಜೊತೆ ನಾವು ಸದಾ ಯಾವಾಗಲೂ ಇರ್ತೀವಿ ಅಂತ ಹೇಳಿ, ಅದೇ ರೀತಿ ನಾವು ಸಿಂಡಿಕೇಟ್ ಸದಸ್ಯರುಗಳಿಗೆ ಹೆಚ್ಚಿನ ರೀತಿಯಲ್ಲಿ ಅವರ ಆಶೀರ್ವಾದ, ಅವರ ಮಾರ್ಗದರ್ಶನ ನಮಗೆಲ್ಲರಿಗೂ ಬೇಕಂತ ಹೇಳಿ, ನನಗೆ ಮತ್ತೊಂದು ಸರಿ ಇಲ್ಲಿ ಸನ್ಮಾನ ಕಾರ್ಯಕ್ರಮಕ್ಕೆ ಕರೆಸಿ ನಮ್ಮನ್ನು ಸನ್ಮಾನಿಸಿದಕ್ಕೆ ಗುರುಬಸವ ಪಟ್ಟದೇವರಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ಅವರಿಗೆ ತುಂಬ ಹೃದಯವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣಾರ್ಥಿಗಳು. ಇನ್ನೋರ್ವ ಆಡಳಿತ ಮಂಡಳಿ ಸದಸ್ಯರು ನಮ್ಮೊಂದಿಗಿದ್ದಾರೆ. ಶರಣ ಅಬ್ದುಲ್ ಸತ್ತಾರ್ ಅವರು ಸನ್ಮಾನಕ್ಕೆ ಪರವಾಗಿ ಒಂದೆರಡು ನುಡಿಗಳು ನಮ್ಮೊಂದಿಗೆ ಹಂಚ್ಕೊಳ್ತಾರೆ. ಎಲ್ಲರಿಗೆ ಶರಣಾರ್ಥಿ. ಓಂ ಶ್ರೀ ಬಸವಲಿಂಗ ನಮಃ. ಇವತ್ತು ಈ ಸುಂದರ ಸಂಜೆ ನಾವು ದೈವಾನರು ದೈವ ಪಡೆದು ನಮ್ಮ ಜೀವನದ ಒಂದು ಒಳ್ಳೆ ರೆಸ್ಪೆಕ್ಟಬಲ್ ಡಿಪಾರ್ಟ್ಮೆಂಟಲ್ಲಿ ನಮ್ಮೆಲ್ಲರನ್ನು ನಾಮಿನೇಟ್ ಮಾಡಿ ನಾಳೆ ನಮ್ಮ ಮೀಟಿಂಗ್ ಇದೆ. ಮೀಟಿಂಗ್ ಶುರು ಆಯಿತು. ಗುರುಗಳ ಆಶೀರ್ವಾದದಿಂದ ನಾವು ನಮ್ಮ ಈ ಬೀದರ್ ಯೂನಿವರ್ಸಿಟಿ ಸಿಂಡಿಕೇಟ್ ಮೆಂಬರ್ ಆಗಿ ನಾಳೆ ನಾವು ಮೀಟಿಂಗ್ ಜಾಯ್ನ್ ಆಗ್ತಾ ಇದ್ದೀವಿ. ಆಗೋಕ್ಕಿಂತ ಮೊದಲು ಇಲ್ಲ ನಮ್ಮ ಸನ್ಮಾನ ಆಯಿತು, ಗುರುಗಳ ಆಶೀರ್ವಾದ ಆಯಿತು. ನಾವು ತಿಳಿತೀವಿ ಮುಂದೆ ನಾವು ಏನಾದರೂ ಒಂದು ಮಾಡಬೇಕಂದ್ರೆ ಒಂದು ದೈವಶಕ್ತಿ, ಒಂದು ಗುರುಗಳ ಆಶೀರ್ವಾದ ನಮಗಿರುತ್ತೆ. ನಮಗೊಂದು ಈ ಬಿಜ್ಜಳ ರಾಜ್ಯದಲ್ಲಿ ಬಸವಣ್ಣನವರು 1200 ವರ್ಷ ಮೊದಲು ಬಸವ ಕಲ್ಯಾಣ ಒಂದು ಮೆರೆದಿದ್ದ ನಾಡು. ಆ ನಾಡಿನಲ್ಲಿ ಭಾಲ್ಕಿ ಕ್ಷೇತ್ರ ಅವ್ರದ್ದಾದ್ಮೇಲೆ ಇವಾಗೇನು ಬೆಳೆದಿದೆ ಭೀಮಣ್ಣ ಖಂಡ್ರೆ, ಈಶ್ವರ್ ಖಂಡ್ರೆ ಅವರು, ಅವ್ರ ಮಗ ಸಾಗರ್ ಖಂಡ್ರೆ ಅವರು ಕೂತ್ಕೊಂಡು ಒಂದು ಒಳ್ಳೆ ಎಜುಕೇಷನ್ ಹಬ್ ಮಾಡಿದ್ದಾರೆ. ಇಂಜಿನಿಯರಿಂಗ್ ಕಾಲೇಜ್ 35-37 ವರ್ಷ ಹಿಂದೆ ನಾವು ಬರ್ತೀವಿ. ಗುರುಗಳದು ಏನಿದು ಆಯಿತು, SM ಕೃಷ್ಣ CM ಅವರು ಇದ್ದರು. ನಮಗೊಂದು ದೈವ ಅವ್ರು ಇದು ಆದಮೇಲೆ ನಾನು ಇಲ್ಲಿದ್ದೆ. ನಾನು ಅವ್ರ ಆಶೀರ್ವಾದ ಪಡೆದ ಪುಣ್ಯ ಅವರು ತೀರ್ಕೊಂಡಿದ್ದಾರೆ. ನಾನು ಇದರಲ್ಲಿ ಪಾಲ್ಗೊಂಡಿದ್ದೆ. ನಮ್ಮ SM ಕೃಷ್ಣ ಕರಿಯಕ್ಕ ಭೀಮಣ್ಣ ಖಂಡ್ರೆ ಸಾಹೇಬ್ರಿಗೆಲ್ಲ ಜಿಮ್ಮೆದಾರಿ ಕೊಟ್ಟಿದ್ದರು. ಅವ್ರು ಪೂರ ಹೋಲ್ ಡೇ ಬೀದರ್ದಿಂದ ಪೂರ ದೇಶದಿಂದ ಎಲ್ಲ ಕಡೆ ಜನ ಬಂದು ಆಶೀರ್ವಾದ ತೊಗೊಂಡು ಈ ಪುಣ್ಯ ಭೂಮಿಯಿಂದ ಇಂಥ ದೈವಶಕ್ತಿಯ ಪ್ರಾರ್ಥನೆ ಭೂಮಿಯಿಂದ ನಮ್ಮದೇನು ಜೀವನ ಇನ್ನು ಯೂನಿವರ್ಸಿಟಿ ಸ್ಟಾರ್ಟ್ ಆಗ್ತದೆ. ನಾವು ತುಂಬ ಧನ್ಯವಾದಿಗಳು. ಅದಕ್ಕೆ ಹೇಳ್ತಾರೆ, ಈಗ ಸರ್ ಸ್ಟಾರ್ಟಿಂಗಲ್ಲಿ ಹೇಳಿದ್ರು ಇಂಥ ಗುರುಗಳದ್ದು ಕಂಪ್ಲೀಟು ಹಿಸ್ಟ್ರಿ ಅದು ನೋಡಿದ್ರೆ ಎಂತೆಂಥ ಇಲ್ಲಿ ಎಲ್ಲ ಶಿಕ್ಷಕರು ಮತ್ತೆಲ್ಲ ಸ್ಟೂಡೆಂಟು ಇದ್ದಾರೆ. ನಾವು ನೋಡಿದ್ರೆ ನಮ್ಮ ಹಳೆ ಜೀವನ ನೆನ್ಪು ಬರ್ತಾ ಇದೆ. ಎಷ್ಟು ಒಳ್ಳೆಯ ವಾತಾವರಣ, ಪೀಸ್ಫುಲ್ಲಾಗಿ ಕೇಳಿ ನಮ್ಮ ಮನ ಪರಿವರ್ತನೆ ಆದಂಗೆ ಕಾಣ್ತಾ ಇದೆ. ಅದಕ್ಕೆ ಇವ್ರದ್ದೇನು ತ್ಯಾಗ ಬಲಿದಾನ ಜೀವನನೇ ಸಮರ್ಪಣೆ ಮಾಡಿ ಸಮಾಜ ಸಲುವಾಗಿ ಕೊಟ್ಟಿದ್ದಾರೆ ಗುರುಗಳು. ತಮ್ಮ ಯೌವನ ಈ ಏಜಲ್ಲಿ ನೋಡಿದರೆ ಅವರು ಫೇಸಲ್ಲಿ ಒಂದು ಮಿಣುಕ್ತಾ ಇದೆ. ಹೇಳ್ತಾರೆ, ಬೆಳೆಯುವ ಪೈರು ಮೊಳಕೆಯಲ್ಲಿ ತನ್ನ ಗುಣವನ್ನು ತೋರಿಸ್ತದೆ. ಆ ಥರ ಗುರುಗಳಿಗೆ ನೋಡಿದ್ರೆ ನಾನು ಬಂದ ತಕ್ಷಣ ಏನೋ ಒಂದು ದೈವಶಕ್ತಿ ಅವ್ರ ಹತ್ರ ಇದೆ ಅಂದಾಗೆ. ಅದಕ್ಕೆ ನಾನಾಗಲಿ ನಮ್ಮ ಫ್ರೆಂಡ್ಸ್ ಆಗಲಿ ಇವತ್ತಿಲ್ಲಿ ಕರ್ಸಿ ಅವರೇನು ನಮಗೇನು ಆಶೀರ್ವಾದ ಮಾಡಿದ್ದಾರೆ, ನಾವು ಮರೆಯೋದಿಲ್ಲ. ಇಂಥ ಸಮಾಜ ಸುಧಾರಕರು,
ಸಮಾಜಕ್ಕೆ ಒಂದು ಮಾರ್ಗದರ್ಶನ ಕೊಟ್ಟವರು. ಈ ಪ್ರಪಂಚ ಈ ನಡುವೆ ಏನು ಜಗತ್ತಿನಲ್ಲಿ ಆಗು ಹೋಗುಗಳು ಆಗ್ತಾಯಿವೆ, ಪ್ರಪಂಚ ಕಂಪ್ಲೀಟ್ ಚೇಂಜ್ ಆಗಿದೆ. ಎಲ್ಲ ಕಡೆ ಗದ್ದಲ ಗಲಾಟೆ ಏನೇನೋ ಇದೆ. ಆದರೆ ಇಂಥ ಪುಣ್ಯಭೂಮಿ ಈ ಥರ ಗುರುಗಳ ಆಶೀರ್ವಾದ ತಗೊಂಡು ಒಂದು ಒಳ್ಳೆ ಧರ್ಮದ ಬಗ್ಗೆ, ಗುರು ಹಿರಿಯರ ಬಗ್ಗೆ ಅವ್ರದ್ದೇನು ಎಲ್ಲ ನುಡಿಗಳಿವೆ, ನಮಗೊಂದು ಮಾರ್ಗದರ್ಶನ ಕೊಡ್ತವೆ. ನಾವು ಈ ಥರ ತಿಳ್ತೇವೆ, ನಾವು ಏನು ನಮಗೆ ನಾಮಿನೇಟ್ ಮಾಡಿದ್ದಾರೆ ಅಲ್ಲಿ ಹೋಗಿ ನಾವು ಏನಾದರೂ ಸೇವೆ ಮಾಡಿ ನಮ್ದು ಏನಾದ್ರು ಯೂನಿವರ್ಸಿಟಿ ಹೆಸರು ಯಾವಾಗ ನಾವು ನೋಡ್ತಿದ್ವಿ 35-40 ವರ್ಷ ಹಿಂದೆ ಇಲ್ಲಿ ಏನೂ ಇರಲಿಲ್ಲ, ಇಷ್ಟು ಡೆವಲಪ್ ಆಗಿದೆ. ಅಲ್ಲಿ ಬರುವಾಗ ನಾವು ಬೀದರ್ನಿಂದ ಖಂಡೆ ಸಾಹೇಬ್ ಭೀಮಣ್ಣ ಖಂಡೆ ಸಾಹೇಬ್ ಸಲ ಭೇಟಿಯಾಗಕ್ಕೆ ಬರ್ತೀವಿ. ಆ ಕಾಲೇಜ್ ಏನೂ ಇರಲಿಲ್ಲ, ಇಷ್ಟು ಖುಷಿ ಆಗ್ತಾ ಇದೆ. ಬೀದರ ಎಲ್ಲ ಕರ್ನಾಟಕಲ್ಲೇ ಒಂದು ಹೆಸರುವಾಸಿಯಾಗಿದ್ದ ಒಂದು ಸ್ಕೂಲು. ಇದಕ್ಕೆ ಸುಮ್ಮನೆ ಆಗಲ್ಲ, ಇದಕ್ಕೆ ಹಗಲು ರಾತ್ರಿ ಎಲ್ಲ ದುಡಿದು ಇವ್ರದ್ದು ಆಶೀರ್ವಾದ, ಇವ್ರದ್ದೇನು ಜನ ಸಲುವಾಗಿ ಏನು ಕೆಲಸ ದುಡಿದಿದ್ದಾರೆ ಅದು ಪ್ರತಿಫಲ ಬೀದರ್ ಜನರಿಗೆ, ಭಾಗ್ಯ ಜನರಿಗೆ, ಇಡೀ ಕರ್ನಾಟಕಕ್ಕೆ ಸಿಗ್ತದೆ. ಸಚಿನಾದಾಗೆ ಇಲ್ಲಿಂದ ಎಷ್ಟೋ ಕಡೆ ಡಾಕ್ಟರ್ಸ್, ಇಂಜಿನಿಯರ್ಸ್, IAS, IPS ಆ ಥರ ಹುಡುಗರು ಹೋಗ್ತಾರೆ. ಮೊದಲು ಏನಿರಲಿಲ್ಲ, ಭಾಗ್ಯ ಬೀದರ್ ಮೊದಲೇ ಬ್ಯಾಕ್ವರ್ಡ್ ಅಂತ ಹೇಳ್ತಾಯಿದ್ರು. ಅದರಲ್ಲಿ ಭಾಗ್ಯ ಮತ್ತು ಬೀದರಿನ ಭಾಗಕ್ಕೆ ಬರಬೇಕಂದ್ರೆ ರೋಡ್ ಇರಲಿಲ್ಲ, ಕಚ್ಚಾ ರೋಡ್ ಥರ ಇತ್ತು, ಭಾಳ ಕಷ್ಟ ಕಾಣಿಸ್ತಿದ್ದು ಬರಬೇಕಂದ್ರೆ. ಆದರೆ ಲೋಕನಾಯಕ್ ಭೀಮಣ್ಣ ಖಂಡ್ರೆ ಸಾಹೇಬ್ ಟೈಮಲ್ಲಿ ಏನು ಅವರು ಹಾಕಿದ್ದ ದಾರಿಯಲ್ಲಿ ಈಶ್ವರ್ ಖಂಡ್ರೆ ಸಾಹೇಬರು ಹಗಲು ಇರುಳು ದುಡಿತಾ ಇದ್ದಾರೆ. ದುಡ್ದು ಏನು ಡೆವಲಪ್ಮೆಂಟ್ ಮಾಡಿ ಮುಂದೆ ಅವ್ರ ಮಗ ಸಾಗರ್ ಖಂಡ್ರೆರು ಬಂದಿದ್ದಾರೆ. ಇಡೀ ಭಾರತ ದೇಶದಲ್ಲೇ ಬೀದರ್ ಹೆಸರು ಎತ್ತಿಟ್ಟಿದ್ದಾರೆ. ಯಂಗೆಸ್ಟ್ MP ಇನ್ ಇಂಡಿಯಾ ಅಂತ ಹೆಸರು ಪಡೆದು ಪಾರ್ಲಿಮೆಂಟಲ್ಲಿ ಅವರೆಲ್ಲ ವಾದ ವಿವಾದ ಡಿಮ್ಯಾಂಡ್ಸ್ ಎಲ್ಲ ಇಡ್ತಾ ಇದ್ದಾರೆ. ಇದು ನಮ್ಮ ಸಲುವಾಗಿ ಹೆಮ್ಮೆ ಮಾತು. ಅದೇ ಥರ ಗುರುಗಳನ್ನು ಇವಾಗ ಎಷ್ಟೋ ಕಡೆ ನೋಡ್ತಾ ಇದ್ದೀವಿ, ಗುರು ಇದ್ದಾರೆ ನಮ್ಮ ಸಮಾಜದಲ್ಲಿ, ಎಷ್ಟೋ ಸಾಹೇಬ್ ಜನ ಇದ್ದಾರೆ, ಮಾಡ್ತಾ ಇದ್ದಾರೆ ತನ್ನ ಸ್ವಾರ್ಥ ಸಲುವಾಗಿ. ನಮ್ಮ ಬ್ರದರ್ ಒಬ್ಬರು ಗುರು ಇದ್ದಾರೆ ಇಲ್ಲಿ ಹೈದರಾಬಾದ್ ರೋಡಲ್ಲಿ ಬಾರ್ಡ್ರಲ್ಲಿ ಇದೆಲ್ಲ, ಅದು ನಮ್ಮ ಬ್ರದರೇ ಆಗಬೇಕು. 3 ಇಯರ್ ನೋಡಿ ತಾಜ್ಮಹಲ್ ಮಾಡ್ದಂಗೆ. ಆದರೆ ಅಲ್ಲಿ ಏನೂ ನೋಡಿಲ್ಲ ಗುರುಗಳೇ. ನಾನು ಒಂದು ಸ್ಕೂಲ್ ತಂದಿದೆ ವೀರಪ್ಪನಲ್ಲಿ CM ಇದ್ದಾಗ, ಆ ಸ್ಕೂಲಲ್ಲಿ ಹೋಗಿದ್ದು ಗೊತ್ತಿಲ್ಲ. ಸ್ವಾರ್ಥಕ್ಕಾಗಿ ತನ್ನ ಸಲುವಾಗಿ ಎಲ್ಲ ಬೆಳೀತಾ ಇದ್ದಾರೆ. ಅವರು ಸಮಾಜ ಸಲುವಾಗಿ, ದೇಶದ ಸಲುವಾಗಿ ಈ ಥರ ಸಿಗೋರು ತುಂಬ ಕಷ್ಟ. ನಾವು ದೈವಾನರು, ನಮ್ಗೆ ಈ ಥರ ತ್ಯಾಗ ಬಲಿದಾನ ತನ್ನ ಲೈಫೇ ಸಮರ್ಪಣೆ ಕೊಟ್ಟಿದ್ದಾರೆ. ನನ್ನ ಏನು 100-200 crores ಫಸ್ಟ್ ಪ್ರಾಪರ್ಟಿ ಸೆಲ್ಫು, ಆದರೆ ಸಮಾಜ ಸಲುವಾಗಿ 0. ಆದರೆ ತಾವೇನು ಮಾಡ್ತಾಯಿದ್ರೆ ನೋಡಿ ನನಗೆ ಇಷ್ಟು ಖುಷಿ ಆಗ್ತದೆ. ನಾನು ಒಂದು ಮುಸ್ಲಿಂ, ನಾನು ಉಪವಾಸದಲ್ಲಿದ್ದೆ, ನಾನು ನೋಡ್ತಾ ಇದ್ದೆ ಇಷ್ಟೆಲ್ಲ ನಾವು ಮಾಡ್ತೀವಿ. ಆದರೆ ಇವರೆಲ್ಲ ಇದ್ದು ಒಂದು ತ್ಯಾಗ ಬಲಿದಾನ, ಆ ಪ್ರೊಫೆಸರ್ಸ್ನೂ ಇದ್ದಾರೆ ಬಂದು ಎಷ್ಟು ನಿಯತ್ತಿಂದ ಏನು ಅವ್ರದ್ದು ಸಮರ್ಪಣೆ ಇದೆ ನೋಡಿ. ನನ್ನ ಮನಸ್ಸೇ ಒಂಥರ ಇದೆ ಗುರುಗಳೇ. ನಾನು ಒಂದು ಜಮಾನಲ್ಲಿ ಫುಲ್ ಟೈಗರಿ ಭೀಮಣ್ಣ ಕಂಡ್ರವ್ರ ಸಲುವಾಗಿ ನಾವು ಫೌಜಿ ಥರ ಇದ್ದೆವು. ಈ ಥರ ಅಂದರೆ ಜಂಪ್ ಮಾಡೋದು ಏನು ಬೇಗ ಮಾಡ್ತೀವಿ ಅಂಥ ಲೋಕನಾಯಕ್ ಕೈಯಲ್ಲಿ ನಾವು ಬೆಳೆದಿನವರು. ಅದೇ ಥರ ಈಶ್ವರ್ ಖಂಡ್ರೆ ಸಾಹೇಬರು, ಸಾಗರ ಖಂಡ್ರೆಯವರು ಬೀದರ್ ಜಿಲ್ಲೆಯ ನಕ್ಷೆನೇ ಚೇಂಜ್ ಮಾಡಿದ್ದಾರೆ. ಇವಾಗ ಕಲ್ಯಾಣ ಕರ್ನಾಟಕದ, ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತೇವೆ ನಾವು. ಬೆಂಗಳೂರಲ್ಲಿ ಹೋದಾಗ ನಾರ್ತ್ ಕರ್ನಾಟಕ ಸ್ಟೂಡೆಂಟ್ ಅಂತೇವೆ. ಇವಾಗ ಕಲ್ಯಾಣ ಕರ್ನಾಟಕ ಎಷ್ಟು ದೊಡ್ಡ ಮಾತು. ಇಲ್ಲಿ ಬಸವಣ್ಣವ್ರ ನಾಡಿದು, ಇಲ್ಲಿ ಈ ಥರ ಸಂಸ್ಥೆಗಳು ಬೆಳೀತಾಯಿವೆ. ಇದಕ್ಕೆಲ್ಲ ನಾವು ಸಹಕಾರ ಕೊಡಬೇಕು. ಆ ಸಹಕಾರಕ್ಕೆ ನಮ್ಮ ಸರ್ಕಾರ, ಈಶ್ವರ್ ಖಂಡ್ರೆ ಸಾಹೇಬರು ನಮಗೇನೋ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಅದು ನಾವು ಸದುಪಯೋಗ ಪಡ್ಕೊಂಡು ನಿಮ್ಮಂಥ ಮಠಾಧೀಶರಿಗೆ, ಕರ್ನಾಟಕದಲ್ಲಿ ಎಷ್ಟೋ ಮಠಾಧೀಶರಿದ್ದಾರೆ. ಎಲ್ಲರೂ ನಾನು ಚಿಕ್ಕಬಳ್ಳಾಪುರಲ್ಲಿ ಹೋಗಿದೆ, ಮಂಗಳೂರು ಕಡೆ ಹೋಗಿದೆ, ಭಾಳಷ್ಟು ಕಡೆ ನಿಮ್ಮ ಫ್ರೆಂಡ್ಸ್ ಎಲ್ಲ 99% ಎಲ್ಲ ನಿಮ್ಮ ಜನನೇ. ನಾನು ನೇರಬಿಟ್ಟು 3 ಧಾಮ್ ಹೋಗಿದ್ದೀನಿ. 1980 ನಾನು ಇವಾಗ ಗಂಗಾ ಇದಕ್ಕೆ ಹೋದ್ರಲ್ಲ, ನಾನು 80sಲ್ಲೇ ವಿಸಿಟ್ ಮಾಡೀನಿ. ಪ್ರಯಾಗ್ರಾಜ್ 1990 ಜನವರಿ 1 7 ಗಂಟೆ ನಾನು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ದು. ಕುಂಭಮೇಳ ಇವಾಗ ನಡೀತದೆ. ಆ ಥರ ಮನುಷ್ಯನಲ್ಲಿ ಎಲ್ಲ ಧರ್ಮವನ್ನು ಅರಿಬೇಕು, ನೋಡಬೇಕು, ಕಲಿಬೇಕು. ಇವಾಗ ಸಮಾಜ ಭಾಳ ಬೇರೆ ಕೆಟ್ಟ ಹಾದಿಯಲ್ಲಿ ಹೋಗ್ತಾ ಇದೆ. ಈ ಥರ ತಾವೇನು ಹಾಕ್ಕೊಟ್ಟಿದ್ರೆ ಒಂದು ಪುಣ್ಯ ಹಾದಿ, ಒಳ್ಳೆ ಹಾದಿ,
ತ್ಯಾಗ ಬಲಿದಾನ ತಾವೇನು ಇದು ಮಾಡಿದಿರ, ಇದಕ್ಕೆ ನಮ್ಮ ಪರವಾಗಿ ನಮಗೇನು ಕೊಟ್ಟಿದ್ದಾರೆ ಒಂದು ಚಾನ್ಸು. ನಮ್ಮಿಂದ ಏನು ಸಹಾಯ ಮಾಡೋಕ್ಕೆ ನಮ್ಮ ಹತ್ರ ಏನು ಶಕ್ತಿ ಇಲ್ಲ. ನೀವು ಕೊಡೋ ಶಕ್ತಿನೇ ನಾವು ಅದಕ್ಕೆ ರಿಟರ್ನ್ ಕೊಡೋಕ್ಕೆ ಬಂದೀವಿ ಇಲ್ಲಿ. ನಾವು ನಾಳೆ ಹೋಗ್ತಾ ನಮ್ಗೆ ಚೆನ್ನಾಗಿ ಆಶೀರ್ವಾದ ಮಾಡಬೇಕು. ಒಳ್ಳೆ ಫಂಡ್ಸ್ ತಂದು ಬೀದರ್ ಏನು ಹೆಸರುವಾಸಿಯಾಗಿದೆ, ನಿಮ್ಮ ಕಾಲೇಜಸ್ಸು, ಮಠ ಎಲ್ಲ ಕಡೆ ಬೀದರ್ ಹೆಸರು ಕರ್ನಾಟಕದಲ್ಲಿ ಎಲ್ಲ ಇಡೀ ದೇಶದಲ್ಲಿ ಆಗಬೇಕು. ಬೀದರ್ ಯೂನಿವರ್ಸಿಟಿ ಹೆಸರನ್ನು ಒಳ್ಳೆಯದಾಗಿ ಇಡೀ ದೇಶದಲ್ಲಿ ಮೆರೀಲಿ. ನಿಮ್ಮ ಆಶೀರ್ವಾದ ಸದಾ ನಮಗಿರಲಿ. ನಮ್ಮಿಂದ ಏನಾಗುತ್ತೆ ನಾವು ನಿಮ್ಮ ಸಲುವಾಗಿ ಸದಾ ಸಿದ್ಧ ಇದ್ದೀವಿ. ತ್ಯಾಗ ಬಲಿದಾನ ನಮ್ಮಿಂದ ಏನಾಗುತ್ತೆ, ತನ ಮನ ಧನ, ವಿ ಆರ್ ರೆಡಿ ಟು ಸರ್ವ್ ಫಾರ್ ಯುವರ್ ಸರ್ವಿಸ್. ನೀವೇನು ಇಲ್ಲಿ ಕರೆಸಿ ನಮ್ಮನ್ನು ಏನು ಸನ್ಮಾನ ಮಾಡಿದಿರ, ಅದು ಭಾಳ ದೊಡ್ಡದಿದೆ. ಅದಕ್ಕೆ ಏನು ಯಾವ ಥರ ತಿಳಿಸ್ಬೇಕು ನಮಗಂತೂ ಗೊತ್ತಿಲ್ಲ. ಆ ಸನ್ಮಾನವನ್ನು ನಾವು ಕೋಶಿಶ್ ಮಾಡಿದ್ದು ಏನಾದರೂ ನಮ್ಮ ಕಡೆಯಿಂದ ಏನಾಗುತ್ತೆ ನಿಮ್ಮ ಸೇವೆಯಲ್ಲಿ ನಾವು ಮಾಡ್ತೀವಿ. ನಮಗಿಲ್ಲಿ ಕರೆಸಿ ತಾವೆಲ್ಲ ಸನ್ಮಾನ ಮಾಡಿ ಅಂತ ನಿಮ್ಮದೆಲ್ಲ ಹಿತ ನುಡಿ ಕೇಳಿ ನೋಡಿ ತಿಳಿದು ನಾವಿಲ್ಲಿಂದ ನಿಮ್ಮ ಆಶೀರ್ವಾದವನ್ನು ಪಡೆದು ಇಲ್ಲಿಂದ ನಾವು ಮುಂದೆ ನಮ್ಮ ರಾಜಕೀಯ ಜೀವನದಲ್ಲಿ ಇದೆ ಆದರೆ ಇವಾಗ ಯೂನಿವರ್ಸಿಟಿ ಜೀವನವನ್ನು ಪ್ರಾರಂಭ ಮಾಡ್ತೀವಿ. ನಮ್ಮ ಆಶೀರ್ವಾದ ಇರಲಿ ಸದಾ. ನಮಗಿಲ್ಲಿ ಕರೆಸಿ ಸನ್ಮಾನ ಮಾಡಿ ಸಲುವಾಗಿ ಗುರಿಹರಿಗೆ ಎಲ್ಲರಿಗೆ ನಿಮ್ಮೆಲ್ಲರಿಗೆ ವಂದನೆಯನ್ನು ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಬಸವಲಿಂಗ. ನಮಸ್ಕಾರ. ಇನ್ನೊಬ್ಬ ಸಿಂಡಿಕೇಟ್ ಸದಸ್ಯರು ನಮ್ಮೊಂದಿಗಿದ್ದಾರೆ, ಶರಣ ಅರ್ಜುನ್ ಕನಕ್ ಅವರು. ಸನ್ಮಾನಕ್ಕೆ ಪರವಾಗಿ ಒಂದೆರಡು ನುಡಿಗಳು ನಮ್ಮೊಂದಿಗೆ ಹಂಚಿಕೊಳ್ತಾರೆ. ಅರ್ಜುನ್ ಕನಕ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೇದಿಕೆ ಮೇಲೆ ಆಸೀನರಾಗಿರುವಂಥ ನಿಮ್ಮ ನೆಚ್ಚಿನ ಗುರುಬಸವ ಪಟ್ಟದೇವರ ಪಾದಕ್ಕೆ ಸ್ಮರಿಸುತ್ತಾ, ವೇದಿಕೆ ಮೇಲೆ ಇರುವಂಥ ಎಲ್ಲರಿಗೂ ವಂದಿಸುತ್ತಾ, ಮುಂಭಾಗದಲ್ಲಿ ವೇದಿಕೆ ಇರುವಂಥ ಎಲ್ಲ ಅಣ್ಣ ತಮ್ಮಂದಿರಿಗೂ ಹಾಗೂ ಅಕ್ಕ ತಂಗಿಯರಿಗೂ ಶರಣ ಆಗ್ತದೆ. ಇವತ್ತು ವಿಶೇಷವಾಗಿ ನಾವು ಗುರುಬಸವ ಪಟ್ಟದೇವರ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ನಮಗೇನು ಎಲ್ಲ ಸಿಂಡಿಕೇಟ್ ಸದಸ್ಯರನ್ನು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಆದರೆ ಇವತ್ತು ಎಲ್ಲರೂ ಮಾತಾಡೋ ಟೈಮಲ್ಲಿ ಮೊದಲನೇ ಸನ್ಮಾನ. ಆದರೆ ನಾವು ಸುಮಾರು ಸಲ ಗುರುಬಸವ ಪಟ್ಟದೇವರ ಆಶೀರ್ವಾದ ತಗೊಂಡಿರ್ತೀವಿ. ನಾವು ಮೂಲತಃ ಬಸವ ಕಲ್ಯಾಣದಲ್ಲಿ ಬಸವಲಿಂಗ ಪಟ್ಟದೇವರು ಮತ್ತು ಗುರುಬಸವ ಪಟ್ಟದೇವರು ಏನು ಕಾರ್ಯಕ್ರಮಗಳು ಹಾಕ್ತಾರೆ, ಅನುಭವ ಮಂಟಪದ ಬಗ್ಗೆ ಏನು ಪೂರ್ವಭಾವಿ ಸಭೆ ಮಾಡ್ತಾರೆ, ಶರಣ ಕಮ್ಮಟದ ಬಗ್ಗೆ ಏನು ಕಾರ್ಯಕ್ರಮಗಳು ಹಾಕ್ತಾರೆ, ಆ ಕಾರ್ಯಕ್ರಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಬಸವ ಕಲ್ಯಾಣದಲ್ಲಿ ನಾನು ಭಾಗಿಯಾಗ್ತಾ ಇರ್ತೇನೆ. ನಾನು ಅವ್ರ ಜೊತೆ ಯಾವಾಗಲೂ ಇದ್ದೀವಿ. ನಾವು ಇವತ್ತು ಅನುಭವ ಮಂಟಪ ಆಗಬೇಕಾದ್ರೆ ನಮ್ಮ ಪ್ರಯತ್ನ ಗುರುಬಸವ ಪಟ್ಟದೇವರು, ಬಸವಲಿಂಗ ಪಟ್ಟದೇವರು, ನಮ್ಮ ನೆಚ್ಚಿನ ನಾಯಕರಾದಂಥ ಈಶ್ವರ್ ಖಂಡ್ರೆ ಅವರ ಪ್ರಯತ್ನಗಳಿಂದ ಇವತ್ತೆಲ್ಲ ರೀತಿಯಿಂದ ನಾನು ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಪ್ಪನೇ ಇವತ್ತು ನಾವು ಸಿಂಡಿಕೇಟ್ ಸದಸ್ಯನಾಗಿ ನೇಮಕ ಮಾಡಿದಂಥ ನಮ್ಮ ನಾಯಕರು ಹೇಗಿದ್ದಾರೆ ಅಂತಂದರೆ, ಈ ಬಂಗಾರವನ್ನು ಪರೀಕ್ಷೆ ಮಾಡ್ತಾರಲ್ಲ ಗೋಲ್ಡ್ ಸ್ಮಿತ್ಗಳು, ಬಂಗಾರವನ್ನು ಗೋಲ್ಡ್ ಸ್ಮಿತ್ ಅಲ್ಲಿ ಪರೀಕ್ಷೆ ಆದ್ರೆ ಮಾತ್ರ ಅದಕ್ಕೆ ಬಂಗಾರ ಅಂತ ಅನ್ಬೋದು, 24 ಕ್ಯಾರೆಟ್ ಅಂತ ಹೇಳ್ಬೋದು. ನಾವು ಏನು ಭೀ ಮೈ ಮೇಲೆ ಹಾಕೊಂಡ್ರೆ ಅದಕ್ಕೆ ಬಂಗಾರ ಅಲ್ಲ. ಬಂಗಾರನ್ನು ಈ ಒಂದು ಗೋಲ್ಡ್ ಸ್ಮಿತ್ ಅಂತ ಹೇಗೆ ಪರೀಕ್ಷೆ ಮಾಡ್ತಾರೆ ಬೆಂಕಿಯಲ್ಲಿ, ಆ ಥರ ಪರೀಕ್ಷೆ ಮಾಡಿ ನಮ್ಮನ್ನು ಈಶ್ವರ್ ಖಂಡ್ರೆ ಅವರು ಸಾಹೇಬರು ನಮ್ಮನ್ನು ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಯಾರಲ್ಲಿ ಭೀ ನಾವು ಏನಾದರೂ ಹೇಳಿ ಅಧಿಕಾರ ತಗೋಬಹುದು, ಯಾರಲ್ಲಿ ಏನಾದರೂ ಒಂದು ಮಾಡಿ ಅಧಿಕಾರ ತಗೋಬಹುದು ರಾಜಕೀಯದಲ್ಲಿ. ಬಟ್ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬ್ರ ಕೈಯಿಂದ ಅವರಿಂದ ತಗೋಬೇಕಾದ ಅಧಿಕಾರ ಬಹಳ ಕಷ್ಟಕರ ಅಧಿಕಾರ ಮತ್ತು ನಿಜವಾದ ಒಂದು ಒಳ್ಳೆಯ ಇದು ಸಿಗ್ಬೇಕಂತಂದ್ರೆ ಬಹಳ ಇದು ಅನ್ನಿಸ್ತದೆ. ಅದಕ್ಕೋಸ್ಕರ ನಾವು ಇವತ್ತು ವಿಶೇಷವಾಗಿ ನಿಮ್ಮನ್ನು
ಈ ಒಂದು ಬಂಗಾರ ಪರೀಕ್ಷೆ ತರ ನಮಗೆ ಅಧಿಕಾರ ಕೊಟ್ಟಿದ್ದೀರಿ. ನಿಮಗೆ ತುಂಬ ಹೃದಯದಿಂದ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಮತ್ತು ಬಸವ ಕಲ್ಯಾಣದಲ್ಲಿ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲಿ ನಾವು ಅಪ್ಪದರ ಜೊತೆ ಇದ್ದೀವಿ. ನಾವು ಗುರುಬಸವ ಪಟ್ಟದೇವರ ಜೊತೆ ಇರ್ತೀವಿ. ಅದಕ್ಕೋಸ್ಕರ ನಿಮ್ಮ ಆಶೀರ್ವಾದ ಇವತ್ತು ನಮಗೆ ಸಿಕ್ಕಿದೆ. ನಾನು ಒಂದೇ ಮಾತು, ಎಲ್ಲ ಬಸವ ಕಲ್ಯಾಣದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಹಿಡ್ಕೊಂಡು ಪ್ರತಿಯೊಂದು ಅಧಿಕಾರಿಗಳಿಗೆ ನಾವು ಒಂದೇ ಒಂದು ಮಾತು ಹೇಳ್ತೀನಿ, ಇದು ಬಸವ ಕಲ್ಯಾಣ, ಬಸವಣ್ಣನು ನಡೆದಾಡಿದಂತ ಬಸವ ಕಲ್ಯಾಣ. ಇದು ಇಲ್ಲಿ ಏನೋ ನೀವು ಬಸವ ಕಲ್ಯಾಣದಲ್ಲಿ ಏನಾದರೂ ಸೇವೆ ಮಾಡಕ್ ಬಂದಿದ್ರೆ ನಿಮ್ಮ ಹಿಂದಿನ ಪುಣ್ಯ, ತಂದೆ ತಾಯಿಗಳ ಪುಣ್ಯ ಇದ್ರೆ ಮಾತ್ರ ಬಸವ ಕಲ್ಯಾಣದ ಸೇವೆ ಮಾಡುವಂತ ಅವಕಾಶ ಸಿಗ್ತದೆ. ಹೊರತಾಗಿ ಈ ಬಸವ ಕಲ್ಯಾಣ ಸೇವೆ ಮಾಡೋಕ್ಕೆ ಯಾರಿಗೂ ಅವಕಾಶ ಸಿಗೋದಿಲ್ಲ ಅಂತ ಹೇಳಕ್ಕೆ ನಾವು ಪ್ರತಿಯೊಂದು ಭಾಷಣದಲ್ಲಿ, ಪ್ರತಿಯೊಂದು ಸನ್ಮಾನದಲ್ಲಿ, ಪ್ರತಿಯೊಂದು ಬೀಳ್ಕೊಡುವ ಸಮಾರಂಭದಲ್ಲಿ ಅಧಿಕಾರಿಗಳಿಗೆ ನಾನು ಭಾಷಣದಲ್ಲಿ ಹೇಳ್ತೀನಿ. ಇದು ಸಣ್ಣ ವಿಷಯ ಅಲ್ಲ. ಈ ನಾವು ಎಲ್ಲಿ ನಿಂತಿರ್ತೀವಿ ಅಲ್ಲಿ ಬಸವಣ್ಣವರು ಓಡಾಡಿದ ಜಾಗ ಇದೆ. ಅಂತ ಜಾಗದಲ್ಲಿ ನಾವು ಯಾರಿಗಾದ್ರೂ ಮೋಸ ಮಾಡಿದ್ರೆ, ಯಾರಿಗಾದ್ರೂ ಅನ್ಯಾಯ ಮಾಡಿದ್ರೆ ಅದು ಬಸವಣ್ಣರು ನಿಮಗೆ ಆ ಒಂದು ಅವಕಾಶವನ್ನು ಕೊಡೋದಿಲ್ಲ ಅಂತ ಹೇಳ್ತಾ, ನಾನು ಇವತ್ತು ನೀವು ಗುರುಬಸವ ಪಟ್ಟದೇವರು ಅಪ್ಪರು ನಮಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಾಕಿಕೊಟ್ಟಿದ್ರಿ. ನಿಮಗೆ ಬಹಳ ಚಿರುಣಿಯಾಗಿದ್ದೀವಿ. ನಿಮಗೆ ಅನಂತ ಕೋಟಿ ಕೋಟಿ ಶರಣಾರ್ಥಿನ ಸಲ್ಲಿಸ್ತಾ ನಂದೆರಡು ಮಾತು ಮುಗಿಸ್ತೀನಿ. ನಮ್ಮ ವಿಶ್ವವಿದ್ಯಾಲಯದಿಂದ ನಿಮ್ಮ ಇದು ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಏನಿದೆ ನಿಮ್ಮದು, ನೀವು ಏನೇ ಕೇಳ್ರಿ ನಮ್ಮ ಇದು ಬೀದರ್ ಯೂನಿವರ್ಸಿಟಿಯಿಂದ ಅದು ನಾವು ಇಷ್ಟು ಮಂದಿ ಏನು ಸಿಂಡಿಕೇಟ್ ಮೆಂಬರ್ ಇದ್ದೀವಿ, ಯಾವುದೇ ತೊಂದರೆ ಇಲ್ಲದೆ ನಾವು ಓಪನ್ ಆಗಿ ಹೇಳ್ತಾ ಇದ್ದೀವಿ. ನಿಮಗೆ ಏನು ಬೇಕು ನಮ್ಮ ಯೂನಿವರ್ಸಿಟಿಯಿಂದ ಅದು ನಾವು ಮಂಜೂರು ಮಾಡಲಿಕ್ಕೆ ನಾವೆಲ್ಲ ಸಿಂಡಿಕೇಟ್ ಮೆಂಬರ್ ರೆಡಿ ಇದ್ದೇವೆ ಅಂತ ಈ ವೇದಿಕೆ ಮುಖಾಂತರ ಹೇಳ್ತಾ, ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆಸಿದ್ರಿ. ನಾವು ಮತ್ತೆ ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮ, ಸನ್ಮಾನ ಎಷ್ಟೋ ಜನ ಮಾಡ್ತಾರೆ, ಎಲ್ಲೋ ಮಾಡ್ತಾರೆ. ಇಂಥ ಪವಿತ್ರವಾದಂಥ ಗುರುಬಸವ ಪಟ್ಟದೇವರಂತವ್ರಿಂದ ನಾವು ಸನ್ಮಾನ ಮಾಡಿಸ್ಕೋಬೇಕಾದ್ರೆ ಅದು ಸಣ್ಣ ವಿಷಯ ಅಲ್ಲ. ನಾವು ಪವಿತ್ರವಾಗಿದ್ದೀವಿ ಅಂತ ಇವತ್ತಿನ ದಿವಸ ನಾವು ಪವಿತ್ರವಾಗಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನಮ್ಮನ್ನು ಸನ್ಮಾನಿಸಿ ಆಶೀರ್ವಾದ ಮಾಡಿದಂಥ ಗುರುಬಸವ ಪಟ್ಟದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ಈ